ನಮಸ್ತೆ ಸ್ನೇಹಿತರೆ, ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ. ಈ ದಿನದ ವಿಷಯ ಏನು, ನಮ್ಮ ಕುಟುಂಬಗಳಲ್ಲಿ ಅನೇಕ ಜಗಳಗಳಾಗ್ತಾ ಇರೋದು ಮತ್ತೆ ಡೈವರ್ಸ್ಗಳು ಅತಿ ಹೆಚ್ಚಾಗ್ತಾ ಇರೋದು ಕಾರಣ ಅಂತ ತಿಳಿತಾ ಹೋಗೋಣ. ಏನು ನಮ್ಮ ಹಿರಿಯರು ಏನು ಗಂಡ ಹೆಂಡತಿ ಮದುವೆ 70 ವರ್ಷ 50 ವರ್ಷ ಜೀವನ ನಡೆಸ್ತಾ ಇದ್ರು, ಒಂದೇ ಒಂದು ಜಗಳ ಇರ್ತಿರ್ಲಿಲ್ಲ. ಈಗಲೂ ಸಹ ನಮಗೆ ಪ್ರತ್ಯಕ್ಷವಾಗಿ ಕಾಣಕ್ ಸಿಗ್ತಾರೆ ಹಿರಿಯರು. ಆದ್ರೆ ಈಗಿನ ಒತ್ತಡದ ಈ ಜಗತ್ತಿನ ಈ ಆಧುನಿಕ ಜಗತ್ತು ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿರೋ ಜನರಾದ್ರೂ ಸಹ ಏನ್ ಸಣ್ಣ ಪುಟ್ಟಕ್ಕೆ ಜಗಳ ಮಾಡ್ಕೊಂತ ಇದ್ದಾರೆ, ಸಣ್ಣ ಪುಟ್ಟಕ್ಕೆಲ್ಲ ಡೈವರ್ಸ್ ಹೋಯ್ತಾ ಇದ್ದಾರೆ. ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ರು ಆಗಲ್ಲ. ಏನ್ ಇದಕ್ಕೆಲ್ಲ ಕಾರಣ ಅಂತ ತಿಳಿತಾ ಹೋಗೋಣ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ಪ್ರತಿಯಲ್ಲಿ ಮನೆ ಅಂತಂದ್ಮೇಲೆ ಪ್ರತಿಯೊಂದು ವ್ಯಕ್ತಿಗೂ ಗೌರವ ಕೊಡೋದನ್ನ ಫಸ್ಟ್ ನಾವು ಕಲಿಬೇಕು. ನಮ್ಮ ಹಿರಿಯರು ನಮ್ಗೆ ಅದನ್ನೇ ಫಸ್ಟ್ ಹೇಳ್ಕೊಟ್ಟಿದ್. ನಮ್ಗೆ ಸಣ್ಣ ಮಗು ಆದ್ರೂ ಸಹ ಹಿರಿಯರಿಗೆ ಹೋಗಿ ಬನ್ನಿ, ಆಮೇಲೆ ಅಪ್ಪ ಅಮ್ಮ ಅಜ್ಜಿ ತಾತ ಈ ತರ ಸಂಬಂಧಗಳಿತ್ತು. ಈಗ ಅವೆಲ್ಲ ಸಂಬಂಧಗಳು ಹೋಗ್ಬಿಟ್ಟಿದೆ. ತಂದೆ ತಾಯಿ ಮಗು ಅಷ್ಟೇ, ಆ ತರ ಲೈಫಿಗೆ ಬಂದ್ಬಿಟ್ಟಿದೀವಿ. ಆಮೇಲೆ ಹಿರಿಯರಿದ್ರು ಅವ್ರಿಗೆ ಕೇರೆ ಅನ್ನಲ್ಲ. ಏನ್ ಕೇರ, ಅವ್ರ ಶಕ್ತಿ ಕಳ್ಕೊಂಡಿರ್ತಾರೆ, ಅವ್ರಿಗೆ ಕಾಯಿಲೆಗಳು ಬಂದಿರ್ತದೆ, ಮಾತ್ರೆ ಮೆಡಿಸನ್ ತಗೊಂತ ಇರ್ತಾರೆ. ಯಾರಿಗೂ ಸಹ ಅವ್ರಿಗೆ ಮರ್ಯಾದೆ ಕೊಡ್ತಾ ಇರೋದಿಲ್ಲ. ನೀವು ಏನು ಅಪ್ಪ ಅಮ್ಮನ್ಗೆ ಮಕ್ಳು ಮುಂದೆ ಹೇಳ್ತೀರಾ, ಮರ್ಯಾದೆ ಕೊಡ್ತೀರಾ, ನಡವಳಿಕೆ ತೋರಿಸ್ತೀರಾ, ಅದನ್ನೇ ಆ ಮಕ್ಕಳು ಚಿಕ್ಕ ಮಕ್ಳುಗಳು ಸಹ ಅದನ್ನ ನಡವಳಿಸ್ಕೊಂತಾರೆ. ಅವರು ಸಹ ಅವ್ರಿಗೆ ಮರ್ಯಾದೆ ಕೊಡೋದಿಲ್ಲ. ನಾವು ಮರ್ಯಾದೆ ಕೊಟ್ರೆ ತಾನೆ ನಮ್ಮ ಮಕ್ಕಳು ಅವ್ರಿಗೆ ಮರ್ಯಾದೆ ಕೊಡೋದು. ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂತ ಗೌರವ ಕೊಡಬೇಕು. ನಾಟಕೀಯಾಗಲ್ಲ, ಆನೆಸ್ಟ್ ಆಗಿ ಮನಸ್ಫೂರ್ತಿಯಾಗಿ ಗೌರವ ಕೊಡೋದನ್ನ ನಾವು ಅಭ್ಯಾಸ ಮಾಡ್ಕೊಬೇಕು. ಇದು ತುಂಬಾ ಮುಖ್ಯ ಆಗಿರ್ತದೆ. ನೋಡಿ, ಆಮೇಲಿಂದ ಈ ಕುಟುಂಬದಲ್ಲಿ ಏನ್ ದುಡಿತಾ ಇರ್ತಾರೆ, ಈ ವ್ಯಕ್ತಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು ನಾವು. ಅವ್ರಿಗೆ ಆದಂತಹ ಏನು ಅವ್ರಿಗೆ ಆದಂತಹ ಏನು ಶುಚಿಭೂತವಾದ ಊಟ ಆಗಿರ್ಬೋದು, ಅವ್ರಿಗೆ ಆದಂತಹ ಸ್ವಲ್ಪ ಸ್ವಾತಂತ್ರ್ಯ ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ಅದನ್ನ ನಾವು ಕೊಡ್ತಾ ಇರೋದಿಲ್ಲ. ಏನ್ ಸಣ್ಣ ಪುಟ್ಟದ್ದು ಏನಾರ ಒಂದು ವಸ್ತು ಮನೆಗೆ ತಂದ್ರು, ಅಯ್ಯೋ ಇದು ತರಬಾರ್ದಾಗಿತ್ತು, ಅದನ್ನ ತರಬೇಕು, ಅದನ್ನ ತರಬೇಕಾಗಿ ಇದನ್ನ ತರಬೇಕು ಅಂತ ಹೇಳ್ಬಿಟ್ಟು ಡಾಮಿನೇಟ್ ಮಾಡ್ಬಾರ್ದು ಅವ್ರ ಮೇಲೆ. ಆಮೇಲಿಂದ ಅರ್ಹತೆ ಮೀರಿ ಖರ್ಚು ಮಾಡಕ್ ಹೋಗ್ಬಾರ್ದು. ಮನೆಯಲ್ಲಿ ಅರ್ಹತೆ ಎಷ್ಟಿದೆ, ದುಡಿಮೆ ಎಷ್ಟಿದೆ ಅಷ್ಟು ಮಾತ್ರ ಖರ್ಚು ಮಾಡಿದಾಗ ಈ ಸಂಸಾರದಲ್ಲಿ ಚೆನ್ನಾಗಿರ್ತದೆ ಸ್ನೇಹಿತರೆ. ನೋಡಿ, ಇನ್ನೊಂದೇನ್ ಮಾಡ್ತೀವಿ ನಾವು, ಸಂಜೆ ಕೆಲಸ ಮುಗಿಸಿ ಏನು ಗಂಡ ಮನೆಗೆ ಬರ್ತಾರೆ, ಅಥವಾ ಎಲ್ಲ ಗಂಡ ಹೆಂಡತಿ ಇಬ್ರು ಮನೆ ಕೆಲ್ಸಕ್ಕೆ ಬರ್ತಾರೆ. ಇವರು ಸ್ವಲ್ಪ ಕೆಲಸಗಳನ್ನ ಡಿವೈಡ್ ಮಾಡ್ಕೊಬೇಕು. ಅಂದ್ರೆ ನೀನ್ ಗಂಡ ಆದವನು ಬರೇ ಮೊಬೈಲ್ ನೋಡಿ ಅಡಿಗೆ ಮಾಡಿ ಊಟ ತಿಂದು ಮಲಗೋದಲ್ಲ, ಹೆಂಡತಿ ಆದವ್ರು ಬರೇ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಅಲ್ಲೋ ಕೆಲಸ ಮಾಡ್ಕೊಂಬರೋದು ಅಲ್ಲ. ಅವ್ರದೇ ಆದಂತ ಸ್ವಲ್ಪ ಸಮಯನ ಕೊಟ್ಟು ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು. ಅಡಿಗೆಗಳಲ್ಲೂ ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲೂ ಸಹ ಸ್ವಲ್ಪ ಸಹಾಯ ಮಾಡ್ಬೇಕು. ಅವಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವರು ಸಹ ಅತಿ ಹೆಚ್ಚು ಜಲ್ದಿ ಕೆಲಸ ಮುಗಿಸಿ ಏನು ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಸ್ವಲ್ಪ ಸಮಯ ಕೊಡ್ಬೋದು. ಆಲ್ರೆಡಿ 7-8 ಗಂಟೆ ಆಗ್ಬಿಟ್ಟಿರ್ತದೆ ಕೆಲಸ ಮುಗಿಸ್ಕೊಂಡ್ ಬಂದು. ಏನ್ ಅಡಿಗೆ ಮಾಡಿ ತಿನ್ನೋಷ್ಟು 10 ಗಂಟೆ 11 ಗಂಟೆ ಮಲಗ್ತಾರೆ. ಅದೇ ಇಬ್ರು ಸೇರಿ ಕೆಲಸ ಮಾಡಿದ್ರೆ ಸ್ವಲ್ಪ ಜಲ್ದಿ ಕೆಲಸ ಮುಗಿಸ್ಕೊಂಬೋದ, ಮುಗಿಸಿ ಜೊತೆ ಕುತ್ಕೊಂಡು ಸ್ವಲ್ಪ ಮಾತಾಡ್ಬೋದಾ. ಮಕ್ಳಿಗೂ ಸಹ ಏನಾರ ಸ್ಕೂಲಿಂದ ಬಂದಿರೋ ಹೋಮ್ವರ್ಕ್ ಎಲ್ಲ ಇದ್ರೆ ಅದನ್ನ ಬಾಯಿಪಾಠ ಮಾಡಿಸ್ಬೋದಾ. ಇದು ಸಹ ಒಂದು ಉತ್ತಮವಾದ ಬಾಂಧವ್ಯ ಬೆಸೆದಕ್ಕೆ ಹೋಗುತ್ತೆ. ಆಮೇಲಿಂದ ಏನು ಒಬ್ರು ಒಂದೊಂದ್ ಟೈಮ್ ಊಟ ತಿಂದು ಮಲಗ್ತಾ ಇರ್ತೀವಿ, ಅದನ್ನು ಸಹ ಕಟ್ ಮಾಡ್ಕೊಂಡು ರಾತ್ರಿ ಹೊತ್ತು ಒಂದು ಊಟನಾದ್ರು ಇಡೀ ಕುಟುಂಬ ಸಮೇತ ಯಾವುದೇ ಮೊಬೈಲು ಟಿವಿ ಇದನ್ನೆಲ್ಲ ನೋಡಿದ್ರೆ ಎತ್ತಿಟ್ಬಿಟ್ಟು ಒಂದ್ ಜೊತೆ ಕುತ್ಕೊಂಡು ಮಾತಾಡಿ ಅವ್ರ ಜೊತೆ ಎಲ್ಲ ಕಾಲ ಕಳ್ಕೊಂಡು ನಗ್ನಗ್ತಾ ಊಟ ಮಾಡೋದು ಸಹ ಅಭ್ಯಾಸ ಮಾಡ್ಕೊಬೇಕಾಗಿರುತ್ತೆ. ಆಮೇಲಿಂದ ಈ ಕುಟುಂಬದ ಏನ್ ಮಹಿಳೆ ಇರ್ತಾರೆ, ಇವರು ಈ ಹಳ್ಳಿ ಕಡೆ ಅಂತೂ ತುಂಬಾ ದುರಂತ. ಏನಂದ್ರೆ ಹೆಣ್ಮಗು ಅಂತಂದ್ಮೇಲೆ ನೀವು ಮನೇಲಿ ಬಿದ್ದಿರ್ಬೇಕು, ನೀವು ಬರೇ ಅಡಿಗೆ ಕೆಲಸ ಮಾಡ್ಬೇಕು, ನಮ್ಮ ಸೇವೆ ಮಾಡ್ಬೇಕು, ನಮ್ದು ಏನ್ ಬಟ್ಟೆ ಒಗಿಬೇಕು, ಇಷ್ಟರಲ್ಲೇ ಗಂಡ್ ಮಕ್ಳನ್ನ ಸಾಕ್ಬೇಕು, ಇಷ್ಟಕ್ಕೆ ಸೀಮಿತ ಮಾಡಿರ್ತೀವಿ. ಅವ್ರಿಗೆ ಆದಂತ ಸ್ವಾತಂತ್ರ್ಯ ನೀಡಬೇಕು. ಅವ್ರಿಗೆ ಕಳಿಸ್ಬೇಕು ಮಾರ್ಕೆಟ್ಗಳಿಗೆ. ಏನೋ ತರಕಾರಿ ತರಕ್ ಹೋಗ್ರಿ, ಏನಾರ ವಸ್ತುಗಳಿರೋ ತರಕ್ ಹೋಗ್ರಿ, ಅದನ್ನ ಸರ್ಕಾರಿ ಕೆಲಸಗಳಾಗಿರೋ ಕಚೇರಿಗಳು ಹೋಗಿ ನೀವೇ ಮಾಡಿಸ್ಕೊಂಡ್ ಬನ್ನಿ ಅಂತ ನಾವೆಂದೂ ಹೇಳಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಕೊಡ್ಬೇಕು ತಾನೆ. ಅವ್ರು ಓದಿರ್ತಾನೆ ಈ ಕಾಲದಲ್ಲಿ. ನಾನ್ ನೋಡ್ದಂಗೆನೆ ಅತಿ ಹೆಚ್ಚು ಹೆಣ್ಮಕ್ಳು ಆ ಊರಿಂದ ಪಕ್ಕದ ಒಂದು 50 ಕಿಲೋಮೀಟರ್ ಊರ್ಗೂ ಹೋಗಿರೋದಿಲ್ಲ. ಇಡೀ ಜೀವನಾನೇ ಅದೊಂದು ಹಳ್ಳಿಲಿ ಮುಗಿದ್ಬಿಟ್ಟಿರ್ತಾರೆ. ಎಲ್ಲಮ್ಮ ಅಜ್ಜಿ ಯಾವಾಗ ಎಲ್ಲನ ಹೋಗಿದ್ರೆ ಟ್ರಿಪ್ ಅಂದ್ರೆ ಯಾವಾಗೋ ಒಂದ್ಸತಿ ತಿರುಪ್ತಿಗೆ ಹೋಗಿದ್ದ ಕಣಪ್ಪ, ಮದುವೆ ಆಗಿದ್ದಷ್ಟರಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದ ಕಣಪ್ಪ ಅಂತ ಅನೇಕ ವಯಸ್ಸಾದವ್ರು ನಮ್ಮ ಹತ್ರ ಹೇಳಿರೋದು ನಮ್ಗೆ ಬಹಳ ಉದಾಹರಣೆ ಇದೆ. ನಾವು ಹೆಣ್ಮಕ್ಳು ಸ್ವಾತಂತ್ರ್ಯ ಕೊಡ್ಬೇಕು. ಅದನ್ನೆಲ್ಲ ಕೊಟ್ಟಾಗೂ ಸಹ ಅವ್ರಿಗೂ ಸಹ ಹೊರಗಡೆ ಜಗತ್ತು ಹೆಂಗ್ ನಡೀತಿದೆ ಅಂತ ಗೊತ್ತಾಗುತ್ತೆ. ಅವ್ರಿಗೂ ಸಹ ಸ್ವಲ್ಪ ಡಿವೈಡ್ ಮಾಡ್ಬೇಕು ಕರ್ತವ್ಯಗಳನ್ನ. ಮಕ್ಳಿದ್ರೆ ಮಕ್ಳಿಗೂ ಸಹ ಅವ್ರಿಗೆ ಮನೆಯಲ್ಲಿ ಕುಟುಂಬ ಹೆಂಗ್ ನಡೀತಾ ಇದೆ ಅಂತ ಈಗ್ಲಿಂದಾನೇ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ಬೇಕು. ತರಕಾರಿಗೆ ಎಷ್ಟಾಗುತ್ತೆ, ರೇಷನ್ಗೆ ಎಷ್ಟಾಗುತ್ತೆ, ಮನೆ ಬಾಡಿಗೆಗೆ ಎಷ್ಟಾಗುತ್ತೆ, ಕರೆಂಟ್ ಬಿಲ್, ನೀರ್ ಬಿಲ್ ಎಷ್ಟೆಷ್ಟಾಗುತ್ತೆ ಎಲ್ಲ ಕುಟುಂಬದ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರಿಗೂ ಸಹ ಅದರ ವ್ಯಾಲ್ಯೂಗಳು ತಿಳಿಸ್ತಾ ಹೋಗ್ಬೋದು. ಅವ್ರಿಗೂ ಸಹ ಅತಿ ಹೆಚ್ಚು ಕುಟುಂಬ ಹೆಂಗ್ ನಡೆಯುತ್ತೆ ಅಂತ ಅವ್ರಿಗೂ ಸಹ ಗೊತ್ತಾಗುತ್ತೆ. ನಾವೇನ್ ಮಾಡ್ತೀವಿ, ಮಕ್ಳು ಕೇಳಿದ ತಕ್ಷಣ ಅವ್ರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಬೇಜಾನ್ ಆಟ ಸಾಮಾನುಗಳು, ಬೇಜಾನ್ ಅದು ಇದು ವಸ್ತುಗಳನ್ನ ಕೊಡ್ಸಿ ಅರ್ಧ ಹಾಳು ಮಾಡ್ತಾ ಇದೀವಿ. ಇದನ್ನೆಲ್ಲ ನಾವು ಕಟ್ ಮಾಡ್ಕೊಬೇಕು. ನೋಡಿ, ಇನ್ನೊಂದು ಅಂತಂದ್ರೆ ನಾವು ಎಲ್ಲೂ ಸಹ ಮನೆ ಕುಟುಂಬದವರೆಲ್ಲ ಸೇರಿ ಎಲ್ಲೂ ಹೊರಗಡೆ ಪ್ರವಾಸಕ್ಕೆ ಹೋಗ್ತಾ ಇರಲ್ಲ. ಇದನ್ನ ಫಸ್ಟ್ ನಾವು ತಿಂಗಳು ಒಂದು ಪ್ರವಾಸ ಎಲ್ಲಾನ ನಮ್ಮ ಹತ್ತಿರದ ಎಲ್ಲಾನ ಒಂದು ದೇವಸ್ಥಾನ ಆಗಿರ್ಬೋದು, ಬೆಟ್ಟ ಗುಡ್ಡ ಆಗಿರ್ಬೋದು, ಎಲ್ಲಾನ ಕಾರ್ಗಿರ್ಲ ಹೆಚ್ಚಾಗಿತ್ತು ಒಂದು ಸರೌಂಡಿಂಗ್ ಅಲ್ಲಿ ಶಕ್ತಿ ಅನುಸಾರ ಎಲ್ಲಾನ ಒಂದ್ ತಿಂಗಳು ಒಂದು ಪ್ರವಾಸ ಹೋಗಿ ಬರ್ಲೇಬೇಕು. ಹೋಗಿ ಬಂದಾಗೈತೆ ಅವರು ಯಾವ್ದು ಮೊಬೈಲ್ ಇಲ್ದಿರ, ಕೆಲಸದ ಒತ್ತಡ ಇಲ್ದಿರ ನಾವು ಪರಸ್ಪರ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ. ಅತಿ ಹೆಚ್ಚು ಮನಸ್ಸು ಬಿಚ್ಚಿ ಅಗರವಾಗಿ ಅಲ್ಲೆಲ್ಲ ಓಡಾಡದಂತ ಬಂದಾಗ ಸ್ವಲ್ಪ ಮೈಂಡ್ ಏನು ರಿಫ್ರೆಶ್ ಆಗುತ್ತೆ.
ಅವರ ಮುಂದಿನ ಏನು ಒಂದು ತಿಂಗಳು ಇನ್ನೊಂದು ತಿಂಗಳು ಮುಂದೆ ಹೋಗೋವರೆಗೂ ಅವಾಗ ಅದನ್ನ ಮೆಲ್ಕಾಗ್ತಾ ಅದನ್ನೆಲ್ಲ ಫೋಟೋ ಗೀಟ ಎಲ್ಲ ತೆಗ್ದಿರ್ತಲ್ಲ ಅದನ್ನೆಲ್ಲ ನೋಡ್ಕೊಂತ ಸಂತೋಷ ಪಡ್ತಾ ಇರ್ತಾರೆ. ಇದೆಲ್ಲ ಸಣ್ಣ 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 ಪುಟ್ಟದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಆಮೇಲಿಂದ ನಾವ್ ಯಾರಿಗೂ ಸಹ ಕುಟುಂಬದಲ್ಲಿ ಸಾರಿ ಅದೇನ ಕ್ಷಮಿಸಿ ಮತ್ತೆ ಥ್ಯಾಂಕ್ಸ್ ಮತ್ತೆ ಧನ್ಯವಾದ ಹೇಳ್ತಾನೆ ಇರಲ್ಲ. ಏನಾರ ಒಂದ್ ಮಕ್ಳಿಗೆ ಒಂದ್ ಒಳ್ಳೆ ಚೆನ್ನಾಗಿ ಏನಾರ ಹೋಮ್ ವರ್ಕ್ ಮಾಡ್ಕೊಂಬಂದ್ರೆ ಆ ಮಗುಗೆ ಕುಂಡಿಸ್ಕೊಂಡು ಕೇಳಿ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು. ಹೆಂಡತಿ ಏನಾರ ಒಂದ್ ಒಳ್ಳೆ ಅಡಿಗೆ ಮಾಡಿದಾಗ ತುಂಬಾ ಚೆನ್ನಾಗಿದೆ ಅಂತ ಒಂದು ಅವ್ರಿಗೆ ಗೌರವ ಸಲ್ಲಿಸ್ಬೇಕು. ಅಥವಾ ಗಂಡ ಏನಾರ ಒಂದ್ ಒಳ್ಳೆ ಏನಾರ ತಂದ್ಕೊಂಡಾಗ ಏನಾರ ಹೋಟ್ಲಿಂದ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಇದೆಲ್ಲ ಸಣ್ಣ ಸಣ್ಣದೆಲ್ಲ ಮನುಷ್ಯನಲ್ಲಿ ಇವನ್ ಮನುಷ್ಯ ಅಂತಂದ್ರೆ ಅವ್ನು ಹೊಗಳ್ತಾ ಇರ್ಬೇಕು. ಹೊಗಳಿದ್ರೇನೆ ಒಂದ್ ಸ್ವಲ್ಪ ಮೇಲಿಕ್ ಹೋಗೋದು. ಅವನು ಜೀವನದಲ್ಲಿ ಮುಂದೆ ಬದುಕೋದಕ್ಕೆ ತುಂಬಾ ಆಸಕ್ತಿ ಹೊಂದೋದು. ನಾವ್ ಯಾರು ಇದನ್ನ ಅತಿ ಹೆಚ್ಚು ಮಾಡೋದೇ ಇಲ್ಲ. ಏನಕ್ಕೆ ಅಂದ್ರೆ ಯಾರು ನಾವೇನ್ ನೋಡಿಲ್ವಲ್ಲ ಮಾಡಿಲ್ವಲ್ಲ ಹಿಂಗೆ ಹೋಗ್ತಾ ಇರ್ತದೆ. ನೋಡಿ, ನಾವ್ ಅತಿ ಹೆಚ್ಚು ಸಿನಿಮಾನ ಹೋಲಿಕೆ ಮಾಡ್ಕೊಂಡ್ಬಿಟ್ಟು ಆಮೇಲಿಂದ ಬೇರೆ ಬೇರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ 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 ನಮ್ಮ ಸ್ನೇಹಿತರುಗಳು ಬೇರೆ ಬೇರೆ ವರ್ಗ ಬೇರೆ ಕುಟುಂಬಗಳನ್ನ ಏನು ನಾವು ಇದು ಮಾಡ್ಕೊಂತ ಇರ್ತೀವಿ, ಹೋಲಿಕೆ ಮಾಡ್ಕೊಂತ ಇರ್ತೀವಿ. ಇದು ಫಸ್ಟ್ ಮೊದಲನೇ ದೊಡ್ಡ ತಪ್ಪು. ಅದನ್ನೆಲ್ಲ ನಾವು ಕಟ್ ಮಾಡ್ಬೇಕು. ಅತಿ ಹೆಚ್ಚು ಕುಟುಂಬಗಳು ಜಗಳ ಆಯ್ತಾ ಇರೋದ ಕಾರಣ ಈ ಬೇರೆಯವರ ಕುಟುಂಬ ನಮ್ಮ ಕುಟುಂಬಕ್ಕೆ ಹೋಲಿಕೆ ಮಾಡ್ಕೊಂಡು ಅವ್ರು ಕಂಪೇರ್ ಮಾಡ್ಕೊಂಡು ಮನೇಲಿ ರಾಧ ಅಂತ ಮಾಡ್ಕೊಳ್ಳೋದೇನೆ. ಅವ್ರ ಮನೇಲಿ ಕಾರ್ ಇದೆ, ಬಗಣೆ ಇದೆ, ಆ ತರ ಬಟ್ಟೆ ಹಾಕಂತಾರೆ, ನಾವು ಈ ತರ ಬಟ್ಟೆ, ಇದೆಲ್ಲ ನಾವು ಅದನ್ನೆಲ್ಲ ಬಿಟ್ಬಿಡ್ಬೇಕು. ಫಸ್ಟ್ ಪರಸ್ಪರ ನಾವು ಗಂಡ ಹೆಂಡತಿ ಎಷ್ಟು ಸಂಪಾದನೆ ಮಾಡ್ತಾ ಇದೀವಿ, ಅದ್ರಲ್ಲಿ ಎಷ್ಟು ಸೇವಿಂಗ್ ಮಾಡ್ಬೇಕು, ಎಷ್ಟು ಕುಟುಂಬಕ್ಕೆ ಬೇಕು, ಇದನ್ನೆಲ್ಲ ಹಂತವಾಗಿ ನೋಡ್ಕೊಂಡು ನಿಧಾನವಾಗಿ ಎಲ್ಲ ವಸ್ತು ತಗೊಬೇಕು. ಯಾವ್ದು ತಗೊಳ್ದಿರ ಇರಬಾರ್ದು. ಆದ್ರೆ ಹಂತವಾಗಿ ಸಾಲ ಮಾಡದಿರ ನೋಡ್ಕೊಂಡು ತಗೊಂಡು ಬದುಕನ್ನ ಕಟ್ಟಬೇಕು. ಏಕಾಏಕಿ ಯಾವ್ದು ಸಾಲ ಮಾಡಿಸಿ ಅತಿ ಹೆಚ್ಚು ಪ್ರೆಸರ್ಗೆ ಕಾರಣ ಆಗ್ಬೇಡಿ. ನೋಡಿ, ಸಂಬಳ ಬರ್ತದೆ, ಬಂದಿದ ತಕ್ಷಣ 1-2-3 ದಿವಸಕ್ಕೆ ಎಲ್ಲ ನೀರಲ್ಲಿ ಹೊರಗೆ ಅರ್ಧೋಗ್ಬಿಡ್ತದೆ. ನೋಡಿದ್ರೆ ಏನು ಇರಲ್ಲ. ಮತ್ತೆ ಕೈ ಸಾಲ, ಕ್ರೆಡಿಟ್ ಕಾರ್ಡ್ ಸಾಲಗಳು ಮಾಡ್ಕೊಂಡು ಪಾಪ ಜೀವನ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ತುಂಬಾ. ನೋಡಿ, ನಾವು ಮುಂಚೆ ನಮ್ಮ ಹಿರಿಯರುಗಳು ಮನುಷ್ಯರನ್ನ ಪ್ರೀತಿಸೋರು. ದಾರಿಲಿ ಯಾರು ಅಂತಾನೆ ಗೊತ್ತಾರಲ್ಲ, ಕರೆದ್ಬಿಟ್ಟು 5 ನಿಮಿಷ ಮಾತಾಡ್ಸ್ಬಿಟ್ಟು ಮನೇಲಿ ಮಜ್ಜಿಗೆ ಪಾನಕ ಊಟನೇ ಹಾಕಿ ಕಳಿಸ್ಬಿಡೋರು. ಈಗ ಮನೇಲೆ ಮಗ ರೂಮಲ್ಲಿ ಕೂತಿರ್ತಾನೆ, ಹಾಲಲ್ಲಿ ಅಪ್ಪ ಕೂತಿರ್ತಾನೆ, ಅಮ್ಮ ಅಡ್ಗೆ ಮನೇಲಿ ಇರ್ತಾರೆ. ಒಬ್ರು ಮಕ್ಕ ಒಬ್ರು ನೋಡ್ಕೊಳ್ಳೋದೇ ಇಲ್ಲ. ಇದೇ ಹೋಗ್ಬಿಟ್ಟಿದ್ಯಲ್ಲ. ಕಾರಣ ಇದೇನೆ, ವಸ್ತುಗಳನ್ನ ಪ್ರೀತಿಸ್ತಾ ಇದೀವಿ. ಬ್ಯಾಡದೇ ಇರೋ ಮೊಬೈಲ್ನ ಇಟ್ಕೊಂಡು ಅದನ್ನ ನೋಡ್ಕೊಂಡು ಕೂತಿರ್ತೀವಿ. ಇಲ್ಲ ಟಿವಿ ನೋಡ್ಕೊಂಡು, ಧಾರಾವಾಹಿ ನೋಡ್ಕೊಂಡು, ಇಲ್ಲ ಅಪ್ಪ ಕ್ರಿಕೆಟ್ ನೋಡ್ಕೊಂಡು ಕಾಲ ಕಳೆದಿ ಒಬ್ರಿಗೊಬ್ರು ಬಾಂಧವ್ಯನೇ ಹೋಗ್ಬಿಟ್ಟಿದೆ. ಇದನ್ನೆಲ್ಲ ನಾವು ಹಂತವಾಗಿ ಅತಿ ಹೆಚ್ಚು ಈ ಹೊರಗಡೆ ಜಗತ್ನೆಲ್ಲ ಬಿಟ್ಬಿಟ್ಟು ನಮ್ಮ ಕುಟುಂಬಕ್ಕೋಸ್ಕರ ಬದುಕಬೇಕು, ಕುಟುಂಬಕ್ಕೋಸ್ಕರ ಏನೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪರಸ್ಪರ ನಾವು ಮಾತಾಡ್ಕೊಂತ ಬಗೆಹರಿಸ್ಕೊಂತ ಹೋಗ್ಬೇಕು. ಆಮೇಲಿಂದ ಇದೊಂದು ಮುಖ್ಯವಾಗಿ ವಿಷಯ ಅಂತಂದ್ರೆ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮಾತನ್ನ ಏನಾರ ಒಂದು ಅವ್ರು ಹೇಳಕ್ ಬರ್ತವ್ರ ಕುಟುಂಬಕ್ಕೋಸ್ಕರ ಅಂದ್ರೆ ಪೂರ್ತಿಯಾಗಿ ಕೇಳಿಸ್ಕೊಂಡು ಅದಕ್ಕೆ ಸರಿನೋ ತಪ್ಪೋ ಆಮೇಲೆ ನಿರ್ಧಾರ ಮಾಡ್ಬೇಕು. ಇಲ್ಲ, ನಾನು ಕುಟುಂಬದ ದುಡಿಯೋ ವ್ಯಕ್ತಿ, ನಾನು ಗಂಡಸು, ನಾನು ಹೇಳೋ ಮತ್ತೆ ನಡಿಬೇಕು, ನಿಮ್ದೇನ್ ನೀವ್ ಹೆಂಗಸ್ರು ನೀವ್ ಹೇಳೋ ಮತ್ತೆ ನಡೆಯಲ್ಲ, ನಿಮ್ದೇನು ಆಗ ಬರಲ್ಲ, ನೀವೇನ್ ದುಡಿತೀರಾ ಇದ್ ಮಾಡ್ತೀರಾ ಅಂತ ಹೇಳ್ಬಾರ್ದು. ಅವ್ರಿಗೂ ಬುದ್ಧಿ ಇದೆ, ಅವ್ರಿಗೂ ಜ್ಞಾನ ಇದೆ, ಅವ್ರಿಗೂ ಕುಟುಂಬಕ್ಕೋಸ್ಕರನೇ ತಾನೆ ಅವ್ರು ಏನಾರ ಒಂದು ಹೊಸದ ಏನಾರ ಮಾಡೋದ ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಇರ್ತಾರೆ. ಅವ್ರಿಗೂ ಒಂದು ಬದುಕೋ ಛಲ ಇದೆಯಲ್ವಾ, ನೀವು ಅದಕ್ಕೆ ಸ್ವಾತಂತ್ರ್ಯ ಕೊಡ್ಬೇಕು. ಕೇಳಿಸ್ಕೊಳ್ಳಿ. ಫಸ್ಟ್ ಕೇಳಿಸ್ಕೊಳ್ಳೋದೇ ಇಲ್ಲ. ಫಸ್ಟ್ ಯಾರನ್ನ ಮಾತಾಡ್ತಾರೆ ಅಂದ್ರೆ ಕುಟುಂಬದಲ್ಲಿ ಅದನ್ನ ಕೇಳಿಸ್ಕೊಳ್ಳಿ, ಸರಿನಾ ತಪ್ಪ, ಆಮೇಲೆ ಇಬ್ರು ಕೂರ್ತಿ ಚರ್ಚೆ ಮಾಡಿ ಆಮೇಲೆ ಒಂದ್ ನಿರ್ಧಾರಕ್ಕೆ ಬರಬೇಕು. ಈ ತರ ಬದುಕ್ತಾಗ ಮಾತ್ರ ನಮ್ಮ ಕುಟುಂಬಗಳು ಅತಿ ಹೆಚ್ಚು ಉಳಿಯಕ್ ಸಾಧ್ಯ. ನಮ್ಮ ಮುಂದಿನ ಸಂತತಿಗಳು ಸಹ ಆರೋಗ್ಯಕರವಾಗಿ ಬೆಳೆಯಕ್ ಸಾಧ್ಯ. ನೋಡಿ, ಯಾವ ಮಕ್ಕಳಲ್ಲೂ ಒಂದ್ ಧೈರ್ಯ ಇಲ್ಲ. ಎಲ್ಲ ನಾವು ಹೊರಗಡೆ ಹೋಗ್ಬಿಟ್ಟು ಏನೋ ತಂಬರ ಪ್ಯಾರನ ಒಂದ್ ಏನೋ ಮಾತಾಡ್ಕೊಂಡು ಎದುರಿಸ್ಕೊಂಬಪ್ಪ ಅದನ್ನ ಅಂತಂದ್ರೆ ಗೊತ್ತೇ ಇರಲ್ಲ ಹುಡುಗರಿಗೆ. ಮನೇಲಿ ಕೂತಿರ್ತಾರೆ, ಏನೊಂದು ಚೂರ್ ಆಕ್ಟಿವಿಟೀಸ್ ಇರಲ್ಲ, ಮೊಬೈಲ್ ನೋಡಿ ಕೊಡ್ತಿದ್ದಾರೆ. ಅವ್ರ ಕೈ ಕಾಲು ಇರೋದು ಆಟ ಆಡಕ್ಕೆ, ಎಗರಕ್ಕೆ, ಜಿಗ್ಗಕ್ಕೆ, ಓಡಾಡಕ್ಕೆ ಅನ್ನೋದು ಮರ್ತೋಗ್ಬಿಟ್ಟವ್ರೆ. ಮೊಬೈಲ್ ಕೊಡು, ಅಳ್ತವೆ ಅಂತ ಮೊಬೈಲ್ ನೋಡಿ ಕುಣ್ಸ್ಕೊ, ಹೋಮ್ ವರ್ಕ್ ಮುಗಿ ಮೊಬೈಲ್ ಕೊಡು, ಬರೇ ಮೊಬೈಲ್ ಕೊಡು. ಆಟ ಆಡೋದನ್ನೇ ಕಳಿಸ್ತಾ ಇಲ್ಲ ನಮ್ಮ ಮಕ್ಕಳಿಗೆ. ಇದನ್ನೆಲ್ಲ ನಾವು ಕುಟುಂಬದಲ್ಲಿ ಇದ್ದಾಗ ವಾರದಲ್ಲಿ 1-2 ದಿವಸ 3 ದಿವಸ ಮಕ್ಕಳನ್ನೆಲ್ಲ ಕರ್ಕೊಂಡು ಪಾರ್ಕ್ ಹೋಗೋದು, ಎಲ್ಲ ಓಡಾಡೋದು, ಆಚೆ ಸುತ್ತಾಡ್ಕೊಂಬರೋದು, ಇದನ್ನೆಲ್ಲ ಕುಟುಂಬದಲ್ಲಿ ನಾವು ಅಳವಡಿಸ್ಕೊಂಡಾಗ ಆರೋಗ್ಯಕರವಾದ ಕುಟುಂಬ ಆಯ್ತದೆ. ಇದೆಲ್ಲ ನಿಮ್ಗೂ ಸಹ ಗೊತ್ತಿರೋದೆ, ನಮ್ ಹಿರಿಯರೆಲ್ಲ ಮಾಡ್ಕೊಂಡ್ ಬಂದಿರೋದೇನೆ ಅಲ್ವಾ. ಅವಾಗ ಅತಿ ಹೆಚ್ಚು ಸಮಯ ಇರೋದು, ಕೆಲಸ 6 ಗಂಟೆ ಮುಗೀತು ಅಂತಂದ್ಮೇಲೆ ಬೇರೆ ಮೊಬೈಲ್ ಇರ್ತಿರ್ಲಿಲ್ಲ, ಟಿವಿ ಇರ್ತಿರ್ಲಿಲ್ಲ, ಏನು ಇರ್ತಿರ್ಲಿಲ್ಲ. ಕುಟುಂಬ ಜೊತೆ ಕುತ್ಕೊಂಡು ಮಾತಾಡೋರು, ಕುಟುಂಬ ಜೊತೆ ಕಾಲ ಕಳಿಯೋರು, ಆನಂದವಾಗಿ ಇರೋರು. ಈಗ ಅತಿ ಹೆಚ್ಚು ಒತ್ತಡದ ಜಗತ್ತಲ್ಲಿ ನಮಗ್ ಬೇಕೋ ಬೇಡವಾ ಸಾಲ ಮಾಡಿ ಮೊಬೈಲ್ಗಳು, ಕಾರ್ಗಳು, ಮನೆಗಳು, ಲೋನ್ಗಳ ಮೇಲೆ ಅದು ಇದು, ವಾಷಿಂಗ್ ಮಿಷಿನ್, ಫ್ರಿಜ್ಗಳು ಎಲ್ಲ ತಗೊಂಡ್ಬಿಟ್ಟು ವಸ್ತುಗಳೆಲ್ಲ ಮನೆ ತುಂಬಾ ಇದೆ. ಆದ್ರೆ ಮನೆ ಒಳಗಿರೋ ಜನಗಳ ಯಾರಲ್ಲೂ ಮನಸ್ಸಲ್ಲಿ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕೆಗಳಿಲ್ಲ. ಇದೇ ಈ ದೊಡ್ಡ ದುರಂತಕ್ಕೆ ಕಾರಣ. ನೋಡ್ಕೊಂಡು ಹಂತವಾಗಿ ನಿಮ್ಮ ಶಕ್ತಿ ಅನುಸಾರವಾಗಿ ವಸ್ತುಗಳನ್ನ ಪರ್ಚೇಸ್ ಮಾಡಿ ಅತಿ ಹೆಚ್ಚು ಮನುಷ್ಯರ ಜೊತೆ ಕಾಲ ಕಳೀರಿ. ಮನುಷ್ಯ ಅನ್ನೋ ಪ್ರೀತಿಗೋಸ್ಕರ ಇರುವಂತ ವ್ಯಕ್ತಿ, ಯಾವುದೇ ವಸ್ತುಗಳಿಗೋಸ್ಕರ ಅಲ್ಲ. ನೀವೇನೇ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಸಹ ಮನುಷ್ಯನಿಗೆ ಪ್ರೀತಿ ಬೇಕೇ ಬೇಕು. ಅವರ ಸಮಯ ಕೊಡಿ, ಎಲ್ಲರಿಗೂ ಅವ್ರದಾದಂತ ಸಮಯ ಕೊಡಿ, ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಎಲ್ಲ ಏನು ಕಾಲ ಕಳೀರಿ. ಹಿರಿಯರಿಗಂತೂ ಫಸ್ಟ್ ನೀವು ಗೌರವ ಕೊಡೋದು ಕಲೀರಿ. ಅವ್ರು ಭಜನೆ ಮಾಡ್ತಾ ಇರ್ತಾರೆ, ಆಮೇಲೆ ಅವ್ರವ್ರ ವ್ಯಕ್ತಿತ್ವ ಬೇರೆ ಇರ್ತದೆ, ಅವ್ರ ಸ್ನಾನ ವಿಧಾನ ಬೇರೆ, ಅವ್ರ ಊಟದ ಪದ್ಧತಿ ಬೇರೆ, ಟೈಮಿಗೆ ಸರಿಯಬೇಕು ಅಂತ ನೀವು ಚಿಕ್ಕ ಮಕ್ಕಳು ಅವ್ರು ಗೌರವ ಕೊಡಿರಿ. ನೀವು ಹೊಸ ಏನು ಮೊಬೈಲ್ ಎಲ್ಲ ಕಲ್ತಿದ್ದೀರ ಅದನ್ನೆಲ್ಲ ಅವ್ರಿಗೂ ತೋರಿಸ್ಕೊಡಿ, ಅವ್ರ ಜೊತೆ ಎಲ್ಲ ಕಾಲ ಕಳೀರಿ. ನಿಮ್ಮ ಸಮಯನ ಕಟ್ ಮಾಡಿ ಅವ್ರನ್ನ ಹೊರಗಡೆ ಪಾರ್ಕ್ ಕರ್ಕೊಂಡೋಗಿ ಬನ್ನಿ,
ಎಲ್ಲ ಹೊರಗಡೆ ಸುತ್ತಾಡಕ್ ಕರ್ಕೊಂಡು ಹೋಗಿ ಬನ್ನಿ. ಇದನ್ನೆಲ್ಲ ಮಾಡಿದಾಗ ನಿಮ್ ಹಿರಿಯರಿಗೂ ಏನೋ ಮುಂದಿನ 2ನೇ ಜನರೇಷನ್ ಮೊಮ್ಮಕ್ಳಿಗೂ ಬಾಂಧವ್ಯ ಬೆಳೀತದೆ. ಬರೇ ತಂದೆ ಆಯ್ತು ಮಕ್ಕಳಾಯ್ತು ಅಂತ ಬೇರೆ ಬೇರೆ ಕುಟುಂಬದಲ್ಲಿ ಇರಕ್ ಹೋಗ್ಬೇಡಿ. ಇದನ್ನೆಲ್ಲ ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ನಿಮಗೂ ಸಹ ಗೊತ್ತಿರೋದೇನೆ. ನಾನೇನಾರ ನಿಮ್ಗೆ ಹೇಳಿ ಬೇಜಾರ್ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ. ಆರೋಗ್ಯಕರ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಇವೆಲ್ಲ ಹಂತವಾಗಿ ಎಲ್ಲ ನಾವೆಲ್ಲ ಪಾಲಿಸ್ತಿದ್ರೆ ಅಂತ ಆರೋಗೋದು. ಇಲ್ಲಾರ ನಮ್ಮ ಮುಂದಿನ ಸಂತತಿನೂ ಇದೇ ತರ ಆಗ್ಬಿಡ್ತದೆ. ಏನ್ ಮದುವೆ ಆಗಿಲ್ಲ, ಇನ್ನೂ 1 ವರ್ಷನೂ ಆಗಿರೋದು, 6 ತಿಂಗಳಾಗಿಲ್ಲ, ಡೈವರ್ಸು. ಸಣ್ಣಕ್ಕೂ ಮನೆ ಒಳಗಡೆನೆ ಗೋಡೆ, ಅಮ್ಮಗೊಂದ್ ರೂಮು, ಮಕ್ಳಿಗೊಂದ್ ರೂಮು, ಅಪ್ಪಂಗೊಂದ್ ರೂಮು, ಹಿಂಗ್ ಆಗ್ಬಿಟ್ರೆ ಇನ್ನೆಂತಕ್ ಸಂಸಾರ ಬೇಕು, ಕುಟುಂಬ ಬೇಕು? ಎಲ್ಲ ಹಂಗಾಗಿ ಇರ್ಬೋದಾಯ್ತಲ್ಲ ಮದುವೆಗಳು ಮಾಡ್ಕೊಳ್ದಂಗೆ. ಆರೋಗ್ಯಕರ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಇವನ್ನೆಲ್ಲ ನಾವು ಪಾಲಿಸ್ಬೇಕು. ಪಾಲಿಸಿದಾಗ ನಾವು ಇದೆಲ್ಲ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ತಲುಪಿಸಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ.